ಸಿಎಂ ಮಾಜಿ ಸಿಎಂನ ಕತೆ ಇನ್ನ ರಂಗಿ ಇರ್ತಾ ಇದೆ. ಒಂದಂತೂ ನಿಜ, ಆ ಮಾಜಿ ಸಿಎಂ ತುಂಬಾ ದೊಡ್ಡ ಸಂಕಷ್ಟಕ್ಕೆ ಸಿಕ್ಕಾಕೋಣಂತ ಎಲ್ಲ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಕಾರಣ ಹೇಳ್ತೀನಿ ಬನ್ನಿ. ಒಂದು ಸಂತ್ರಸ್ತ ಹೆಣ್ಮಗಳು ನಮ್ಮನ್ನ ಅಪ್ರೋಚ್ ಮಾಡಿದಾಳೆ. ಆಕೆಯನ್ನ ರೇಪ್ ಮಾಡಿದ್ದು ಇದೇ ಮಾಜಿ ಸಿಎಂ. ಕರ್ಕೊಂಬಂದಿದ್ದು BBMPಯ ಅಸಿಸ್ಟೆಂಟ್ ಕಮಿಷನರಲ್ಲಿ ಕೆಲಸ ಮಾಡ್ತಾರೋ ಒಬ್ಬ ತಲೆ ಹಿಡ್ಕ ಅಂತ ಯಾಕೆ ಹೇಳ್ತೀನಿ ಅಂತಂದ್ರೆ, BBMPನಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಕೆಲಸ ಮಾಡೋ ಅಂತಂದ್ರೆ ಹೆಣ್ಮಕ್ಳನ್ನ ತಗೊಂಬಂದು ಬೇರೆ ಬೇರೆ ಕಡೆಯಿಂದ ಕೆಲಸ ಕೊಡಿಸ್ತೀನಿ, ಆ ಕೊಡಿಸ್ತೀನಿ, ಈ ಕೊಡಿಸ್ತೀನಿ ಅಂತ ಆಮಿಷ ಒಡ್ಡಿ ಈ ರೀತಿ ಮಾಜಿ ಸಿಎಂಗಳ ಜೊತೆ ಮಲಗಿಸೋದಲ್ಲ, ಅವ್ರನ್ನ ಅತ್ಯಾಚಾರ, ಕೆಲಸ ಕೊಡಿಸ್ತೀನಿ ಅಂತ ಕರ್ಕೊಂಬಂದು ರೂಮಲ್ಲಿ ಅತ್ಯಾಚಾರ ಮಾಡಿದ್ರೆ ಅದನ್ನ ಏನನ್ಬೇಕು? ಆ ವಿಚಾರ ಒಂದು ಕಡೆ ಇರಲಿ. ಆ ಹೆಣ್ಣು ಮಗಳ ಅಲಿಗೇಷನ್ ಏನು ಅಂತಂದ್ರೆ, ಶಿ ವಾಸ್ ಇನ್ ಎ ಪೀರಿಯಡ್ಸ್ ವೆನ್ ಶಿ ವಾಸ್ ರೇಪ್ಡ್ ಬ್ರೂಟಲಿ ಬೈ ಸೋ ಕಾಲ್ಡ್ ex-CM. ಆಕೆನ ಮಧ್ಯವರ್ತಿಕೆಯಿಂದ ನಮಗೆ ಸಂಪರ್ಕಕ್ಕೆ ಬಂದಿದ್ದಾಳೆ. ಶಿ ಹಾಸ್ ಮಚ್ ಎವಿಡೆನ್ಸ್ ಅಬೌಟ್ ಆಲ್ ದಿಸ್. ಆಕೆ ಕೇಳಿದೇನು ಅಂತಂದ್ರೆ, ರಾಜ್ಯ ಸರ್ಕಾರ SIT ಫಾರಂ ಮಾಡಿ ಆಕೆಗೆ ಪ್ರೊಟೆಕ್ಷನ್ ಕೊಡೋದಾದ್ರೆ ಶಿ ಇಸ್ ರೆಡಿ ಟು ಕಮ್ ಅಂಡ್ ಫೈಲ್ ಎ ಕಂಪ್ಲೇಂಟ್ ಅಂಡ್ ಕೋಆಪರೇಟ್ ವಿತ್ ದ ಇನ್ವೆಸ್ಟಿಗೇಷನ್. ಕರ್ನಾಟಕ ಕೇಳ್ಬೋದು, ಏನ್ರಿ ವಕೀಲ್ರೇ ಇದನ್ನೆಲ್ಲ ನಾವು ನಂಬೇಕಾ, ಯಾಕೆ ನಂಬೇಕು ಅಂತ. 100% ನಂಬಲೇಬೇಕು. ಕಾರಣ ಯಾಕೆ ಅಂತಂದ್ರೆ, ಒಬ್ಬ ex-ಮಿನಿಸ್ಟರ್, ಸೋ ಕಾಲ್ಡ್ MLA ಮುನಿರತ್ನ ಒಬ್ಬ ಏಡ್ಸ್ ಪೇಷಂಟ್ಗಳನ್ನ ತನ್ನ ಟಾರ್ಗೆಟ್ನ ಫಿನಿಶ್ ಮಾಡಕ್ಕೆ ತಲೆ ಉಪಯೋಗಿಸ್ತಾನೆ ಅಂತಂದ್ರೆ, ಕೆಲಸ ಕೊಡ್ತೀನಿ ಅಂತ ಕರ್ಕೊಂಬಂದು ಒಬ್ಬ BBMP ಅಸಿಸ್ಟೆಂಟ್ ಕಮಿಷನರ್ ತಲೆ ಹಿಡ್ಕ ex-CM ಜೊತೆ ರೂಮಲ್ಲಿ ಮಲಗಿಸ್ತಾನೆ. ಆಮೇಲೆ ಆ ex-CM ಕರುಣೆ ಇಲ್ಲದೆ ರೇಪ್ ಮಾಡ್ತಾನೆ. ದಟ್ ಟು ವೆನ್ ಶಿ ಇಸ್ ಇನ್ ಎ ಪೀರಿಯಡ್ಸ್ ಅಂತಂದ್ರೆ ಯಾವ ಸಮಾಜದ ಕಡೆ ನಾವು ಹೋಗ್ತಾ ಇದ್ದೀವಿ, ನೀವು ನಂಬಲೇಬೇಕಾದಂಥ ವಿಚಾರ. ಆಮೇಲೆ ಪ್ರಜ್ವಲ್, ಎಷ್ಟು ಜನನ ಪ್ರಜ್ವಲ್ ಕಥೆ ಇದೆ. ಆಮೇಲೆ ಅವ್ರ ಅಣ್ಣನ ಕಥೆ ಇದೆ. ಈಗ ಮುನಿರತ್ನ ಕಥೆ ಇದೆ. ರೇಪ್, ಏಡ್ಸ್ ಪೇಷಂಟ್ಗಳನ್ನ ಬಳಸೋದು. ಆಮೇಲೆ ಈ ಹೆಣ್ಮಗಳು ಸಂತ್ರಸ್ತೆ ಅಂತ ಯಾಕೆ ಹೇಳ್ತೀನಿ ಅಂತಂದ್ರೆ, ಆಕೆಗೆ ಕೆಲಸ ಕೊಡಿಸ್ತೀನಿ ಅಂತ ಕರ್ಕೊಂಬಂದು CM ಜೊತೆ ಮಲಗಿಸಿ, ದಟ್ ಟು ವೆನ್ ಶಿ ಇಸ್ ಇನ್ ಎ ಪೀರಿಯಡ್ಸ್. ಆಮೇಲೆ ಈಗ ಆಕೆನ ನಾವು ಕರಿತಾ ಇದ್ದೀವಿ ಬನ್ನಿ ಅಂತ, ಬಟ್ ಶಿ ಸ್ಕೇರ್ಡ್. ಆಕೆನ ಮರ್ಡರ್ ಮಾಡ್ತೀವಿ ಅಂತ ಧಮಕಿ ಹಾಕಿದ್ರಿಂದ ಆಕೆ ಬಚ್ಚಿಕೊಂಡಿದ್ರು. ನಮ್ದೊಂದಷ್ಟು ವಿಡಿಯೋಗಳನ್ನ ನೋಡಿ ಧೈರ್ಯ ತಗೊಂಡು ಹೊರಗಡೆ ಬರೋಕ್ಕೆ ಪ್ರಯತ್ನ ಮಾಡ್ತಾಳೆ. ನಾನು ಆಕೆಗೆ ಪ್ರಾಮಿಸ್ ಮಾಡಿದೆ, ಐ ವಿಲ್ ಗೆಟ್ ಯು ಪ್ರೊಟೆಕ್ಟೆಡ್ ಫ್ರಮ್ ದ ಪೊಲೀಸ್ ಅಂದ್ರೆ ಆಕೆ ನಗ್ತಾಳೆ. ಸರ್, ಜಾರಕಿಹೊಳಿ ಕೇಸಲ್ಲಿ ನೀವು ಎಕ್ಸ್ಪೋಸ್ ಮಾಡಿದ್ದು, ಈಗಲೂ ಸಹ ನಿಮಗೆ ಸರ್ಕಾರ ಪ್ರೊಟೆಕ್ಷನ್ ಕೊಟ್ಟಿಲ್ಲ, ನನಗೆ ಕೊಡ್ತಾರ, ನನ್ನನ್ನು ರೆಸ್ಕ್ಯೂ ಮಾಡ್ತಾರ ಅಂತ ಪ್ರಶ್ನೆ ಇಟ್ಟಿದ್ದಾಳೆ.